ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವಾಗ ಸಂಜೆ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದು ನಮ್ಮ ಹುಡುಗಿ ಬರ್ತಡೇ ಇತ್ತು, ನಮ್ಮ ಅಕ್ಕನ ಮಗಳದು. ಹಂಗಾಗಿ ನಮ್ಮ ಅಕ್ಕ ಇಲ್ಲಿ ಅಡುಗೆ ಮಾಡ್ತಾಯಿದ್ದಾಳೆ. ಲೇಟ್ ಆಗೈತೆ, ಯಾಕಂದರೆ ಆಕೆ ಇದು 7:30 8 ಗಂಟೆ ಕೇಕ್ ಕಟ್ಟಿಂಗ್ ಅಂತೇಳಿ ಇಲ್ಲಿ ಅಕ್ಕಂದು ಅಡುಗೆ ಆಗ್ತಾಯಿತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಮುಗಿಯೋಕ್ಕೆ ಬಂದಿತ್ತು. ಇನ್ನು ಅಲ್ಲಿ ಬರ್ತಡೇಗೆ ಒಂದೆಲ್ಲ ಟೇಬಲ್ ಹಾಕಿ ಹಾಸಿ ಎಲ್ಲ ರೆಡಿ ಮಾಡ್ತಾಯಿದ್ರಲ್ಲಿ ನಮ್ಮ ಹುಡ್ರು. ಹಂಗಾಗಿ ಇಲ್ಲಿ ಅಕ್ಕ ಅಡುಗೆ ಮಾಡ್ತಾಯಿದ್ಲಲ್ಲ, ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ನಾನು. ಕೇಕೆಲ್ಲ ತಂದುಬಿಟ್ಟೈತಲ್ಲ ಆಲ್ರೆಡಿ, ಆವಾಗಲೇ ಸಂಜೆನೇ ತಂದಿಟ್ಟಿದ್ವಿ ಎಲ್ಲ ಮನೆಗೆ. ಕೋಲ್ಡ್ ಕೇಕ್ ರಂಜಿತನ ಬರ್ತಡೇ ಫ್ರೆಂಡ್ಸ್. ಇಲ್ಲಿ ನಮ್ಮ ಅಕ್ಕ ನಮ್ಮ ಮಾಮ ಎಲ್ಲರೂ ಫೋಟೋ ತಗೊತಾಯಿದ್ರು, ವೀಡಿಯೋ ಮಾಡಂತ ಹೇಳ್ತಾಯಿದ್ರು. ರಂಜಿತಂದು ಖುಷಿಯಾಗಿ ರಂಜಿತ ಕೇಕ್ ಕಟ್ ಮಾಡಲ್ಲ ಅಂತ ಹೇಳಿದ್ವಿ, ಬೇಜಾರಾಗಿದ್ಲು. ಹಂಗಾಗಿ ಇಮ್ಮಿಡಿಯೇಟ್ಲಿ ಮತ್ತೆ ತರಿಸಿ ಕೇಕೆಲ್ಲ ಅರೇಂಜ್ ಮಾಡಿದ್ದು. ನಮ್ಮ ಮಾಮ ನಮ್ಮ ಅಕ್ಕ ಇವರು ಫೋಟೋ ಎಲ್ಲ ತಗೊಂಡು ಚೆನ್ನಾಗಿ ಬಂದ ಫೋಟೋ, ಭಾಳ ಚೆನ್ನಾಗಿ ಬಂದು. ಅಲ್ಲಿ ಫೋಟೋ ತಗೊತಾಯಿದ್ರು. ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕಂತೇಳಿ ಎಲ್ಲ ಎಬ್ಸಿದ್ರು. ರಕ್ಷಿತಾ ಆರತಿ ಮಾಡ್ತಾಯಿದ್ದಾಳೆ. ಇಲ್ಲಿ ಆರತಿ ಮಾಡಿ ಆಮೇಲೆ ಇದು ಮಾಡಿರತ್ತಂತೇಳಿ ಇಲ್ಲಿ ನಮ್ಮ ಅಕ್ಕ ಕೂತ್ಕೊಂಡಿದ್ಲು. ಆಕಿನ ಆರತಿ ಮಾಡೋಕ್ಕಂತ ಬಂದ್ಲು. ಆಕಿನ ಆರತಿ ಮಾಡ್ತಾಯಿದ್ದಾಳೆ. ಮಾನ್ವಿಗೆ ಯಾವಾಗ ಕೇಕ್ ತಿಂದೇನೆ ಯಾವಾಗಿಲ್ಲ ಅಂತ ಇದು ಮಾಡ್ತಾಯಿದ್ದಾಳೆ. ಅವ್ರದ್ದು ಬರ್ತಡೇ ಅದೊಂದು ಇದಿತ್ತಲ್ಲ, ಹಂಗಾಗಿ ಆಕಿನೂ ಗಿಫ್ಟ್ ತೊಗೊಂಬಂದಿದ್ಲು ಮಾನ್ವಿ. ಅದನ್ನು ತೋರಿಸ್ತಾ ಇದ್ದಾಳೆ, ಅಪ್ಪಾಜಿ ಅದನ್ನ ಇಡಬಾರ್ದು ಸೈಡಿಗೆ ಅಂತ ಹೇಳ್ಬಿಟ್ಟು. ಕೇಕಿನ ಫೋಟೋ ತಕ್ಕಂತ ಇದ್ಲು ಮಾನ್ವಿ. ಹಂಗಾಗಿ ತಡಿ ಇದು ಮಾಡೋಣ ಅಂಥೇಳಿ ಇಲ್ಲೆಲ್ಲರೂ ಕುತ್ಕೊಂಡಿದ್ದಾರೆ. ಅಷ್ಟರ ಮಾಮ ನಾವೆಲ್ಲರೂ ಹಿಂಗೆಲ್ಲ ಇಟ್ಟು ಇಲ್ಲಿ ನಿಂತ್ಕೊಂಡಿದ್ದಾರೆ ಕೇಕ್ ಕಟ್ಟಿಂಗಿಗೆ. ಎಲ್ಲರೂ ಇವರು ಕೇಕ್ ಕಟ್ಟಿಂಗ್ ಮಾಡೋಕ್ಕೆಲ್ಲ ನಿಂತ್ಕೊಂಡಾಳೆ ರಂಜಿತ. ಅಂದರೆ ದೀಪ ಹಚ್ಚೋಕತ್ತಿದ್ರು ನಮ್ಮ ಮನೆಯವ್ರು. ಇನ್ನೂ ಸ್ವಲ್ಪ ದೀಪ ಹಚ್ಚಿದ್ರೆ ಅತ್ತಂತಟಿ ಎಣ್ಣೆ ಹಾಕಿ ಎಲ್ಲರೂ ಆರತಿ ಬೆಳಗ್ರಿ ಅಂತ ಹೇಳಿದ್ರು, ಅದಕ್ಕೋಸ್ಕರನೇ. ಹಂಗಾಗಿ ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್. ಹೋಗಿ ಲಕ್ಷ್ಮಿ, ರಕ್ಷಿತಾ ರಂಜಿತಾ ರಕ್ಷಿತಾ ಹೋಗು ಆಚೆ. ಯಾ ಕಡೆಗೆ ಈ ಕಡೆಗೆ ಹೋಗ್ರಿ ರಕ್ಷಿತಾ. ಹೋಗ್ ಲಕ್ಷ್ಮಿ ನೀನು. ಇಲ್ಲಿ ನಮ್ಮ ಮನೆಯವ್ರು ಆರತಿ ಮಾಡ್ತಾಯಿದ್ರು ಫ್ರೆಂಡ್ಸ್ ರಂಜಿತನ ಬರ್ತಡೇಗೆ. ನಾನು ಹೋಗಿದ್ದಿಲ್ಲ ಏನೋ ಫಸ್ಟ್, ಆಮೇಲೆ ನಮ್ಮ ಮನೆಯವ್ರು ಹೋಗಿ ಬಂದರು. ನಮ್ಮ ಮನೆಯವರು ಫೋಟೋ ತೆಗ್ಸ್ಕೊತ ಇದ್ದಾರೆ ಇವಾಗ. ಅವ್ರ ಫೋಟೋ ತೆಗ್ಸ್ಕೊಂಡಾದ್ಮೇಲೆ ನಾನು ಹೋದ್ರತ್ತಂತೇಳಿ ನಿಂತ್ಕೊಂಡಿದ್ದೆ ನಾನು. ನೋಡ್ಬೇಕು ಈಗ ಮಾನಿನೂ ನಿಂತ್ಕೊಂಡ್ಲು. ಮಾನ್ವಿ ರಂಜಿತ ನಮ್ಮ ಮನೆಯವರು ಫೋಟೋ ತೆಗ್ಸ್ಕೊಳಕತ್ತಿದ್ದಾರೆ. ಮಾನ್ವಿ ತೆಗ್ಸ್ಕೊಂಬಂದ್ಲು. ಐಶುಗೆ ತೆಗ್ಸ್ಕೊ ಹೋಗಂದ್ಲು. ಆಕಿ ತೆಗ್ಸ್ಕೊಳಕ್ಕೆ ಈಗ ಹೋದ್ಲು ಆಕಿ. ಮಾನ್ವಿ ಐಶು ಒಂದೇ ಸೇಮ್ ಡ್ರೆಸ್ ಹಾಕಿದ್ದಾರೆ. ಮೇರಿ ಜಾತ್ರೆಗೆ ತೊಗೊಂಡಿದ್ದು ಡ್ರೆಸ್ ಅವರಿಬ್ರು. ಹಂಗಾಗಿ ಮೂವರು ಸೇಮ್ ಡ್ರೆಸ್ ಹಾಕ್ಕೊಂಡಾರ ಅವ್ರು. ಅಂದರೆ ಮಾನ್ವಿಗೂ ಹೋಗೋಣಕತ್ತಿತ್ತು ಅರ್ಧಡಪ್ಪ, ಇಲ್ಲಿ ಅರ್ಧಡಮ್ಮಗೆ ತೆಗಿಯಕತ್ತೀವಿ ಫೋಟೋಗಳನ್ನ. ಏನೋ ಗಿಫ್ಟ್ ಕೊಟ್ಟಿಲ್ಲ ಅವ್ರು, ಆಮೇಲೆ ಕೊಡ್ತೀವಿ ಅಂತ ಹೇಳಿ. ಇವಾಗ ನಾನು ಹೋಗ್ಬೇಕು, ನಾನು ಹೋಗಿರಲಿಲ್ಲ. ಇವಾಗ ನಾನು ಕೇಕನ್ನ ಕಟ್ಟಿಂಗ್ ಮಾಡಿದ್ಲಲ್ಲ, ನಾವು ಆರತಿ ಬೆಳಗ್ಗೆ ಒಬ್ಬೊಬ್ಬರ ಕೇಕ್ ತಿನ್ನಿಸಿದ್ರತ್ತಂತೇಳಿ ಹೋಗಿದ್ವಿ. ಹಂಗಾಗಿ ನಮ್ಮ ಅಕ್ಕನೂ ಫೋಟೋ ತೆಗ್ಸ್ಕೊ ಹೋಗಂತ ಹೇಳಿದ್ರೆ ನಮ್ಮ ಅಮ್ಮ ಇಬ್ಬರು ತೆಗ್ಸ್ಕೊ ಹೋಗ್ರಿ ಅಂತೇಳಿ ಅಕ್ಕ ತಂಗಿ ಅಂತಂದ್ರೆ.
ಹಂಗಾಗಿ ಅಕ್ಕಗೆ ಹೋಗಂತ ಇದ್ದರು, ಬರಲಿಲ್ಲ ಅಕ್ಕನ. ಈಗ ಬಿಡಲಿಲ್ಲ ಮತ್ತು ಮಾಮ ಹೋಗಂತ, ಮತ್ತು ಹಂಗಾಗಿ ಅಕ್ಕನೂ ಬಂದ್ಲು. ರಂಜಿತಾಗೆ ನಮ್ಮ ಮಾಮ ಇಬ್ಬರು ಹೋಗಿ ರಚ್ಚಗೊಬ್ರು ನಿಂತ್ಕೊಳ್ರಿ, ಇಬ್ಬರು ದೀಪ ಕಳಸಿ ಹಿಂಗೆ ಹಿಡ್ಕೊಂಡು ನಿಂತ್ಕೊಳ್ರಿ ಅಂದರು. ಹಾಗಾಗಿ ಅಕ್ಕನೂ ಬಂದ್ಲು ನನ್ನ ಜೊತೆಗೆ. ಅಷ್ಟರು ತೆಗ್ಸ್ಕೊಳ್ಳೋಣ ಅಂತ ಹೇಳಿದ್ರು ಅವರು, ಮತ್ತು ಅವ್ರು ಯಾರೂ ಬರಲಿಲ್ಲ, ನಾವಿಬ್ಬರೇ ನಿಂತ್ಕೊಂಡ್ವಿ. ಅದೆಲ್ಲ ಡೆಕೋರೇಷನ್ ಮಾಡಂತ ಹೇಳಿದ್ಲು ರಂಜಿತಾ, ನಾವು ಮಾಡಿರಲಿಲ್ಲ, ಹೋಗ್ಲಿ ಬಿಡು ಅಂತೇಳಿ ನಮ್ಮ ಅಕ್ಕ ಬೇಡ ಅಂದ್ಲು. ಮತ್ತು ರಕ್ಷಿತಾನೂ ಬಂದ್ಲು ನಮ್ಮ ಜೊತೆ ತೆಗ್ಸ್ಕೊಳಕ್ಕೆ ಫೋಟೋ ಹಾಕಿನೂ ತೆಗ್ಸ್ಕೊಂಡ್ಲು. ನಮ್ಮ ಮನೆಯವರು ನಾವು ಎಲ್ಲರೂ ನಿಂತ್ಕೊಂಡಿದ್ವಿ ಫೋಟೋಕ್ಕೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಹೊಸ ವೀಡಿಯೋ ಮಾಡ್ತಾ ಇರ್ತೀವಿ, ಬಿಡ್ತೀವಿ. ಮಾನ್ವಿ ಸೆಲ್ಫಿ ತಗೊಳಕ್ಕೆ ಬಂದ್ಲು ಇವಾಗಿಲ್ಲಿ. ಚೆನ್ನಾಗಿತ್ತು, ಭಾಳ ಚೆನ್ನಾಗಾಯ್ತು. ನಾನು ಮಾಡಬಾರ್ದಂತ ಇತ್ತು, ಮತ್ತು ಇರ್ಲಿಕ್ಕೆ ಟ್ಯೂಷನ್ಗೆ ಹೋಗ್ತೀನಿ ಅಂದ್ಲು ಪಾಪ, ಕೇಕ್ ಕಟಿಂಗ್ ಮಾಡ್ಸಲ್ಲ ಅಂದ್ರೆ ಅಂತಂದ್ಲು. ಮತ್ತು ಬೇಜಾರಾಗ್ತಾಳಂದು, ಮತ್ತು ನಾವು ಹೋಗ್ಬೇಡ ಅಂತ ಹೇಳಿದ್ವಿ. ಹಂಗಾಗಿ ಇಲ್ಲೇ ಇವ್ರು ಮೂವರು ತೆಗ್ಸ್ಕೊಂಡು ಇನ್ನೂ ಗಿಫ್ಟ್ ಕೊಟ್ಟಿಲ್ಲ ಅವರು. ಇವ್ರು ಮೂವರು ಫೋಟೋ ತಕ್ಕಂತ ಇದ್ರು, ರಂಜಿತಾ, ಮಾನ್ವಿ, ಐಶು. ಮಾನ್ವಿ ರಂಜಿತಾ ಸೇಮ್ ಡ್ರೆಸ್ ಹಾಕ್ಯಾರ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರನೇ. ಈಕೆ ರಕ್ಷಿತಾಗೂ ಕರೆದ್ರು ತೆಗ್ಸ್ಕೊಬಾ ಅಂತೇಳಿ. ರಕ್ಷಿತಾನೂ ಬಂದಳು. ರಕ್ಷಿತಾ ಇವರೆಲ್ಲ ಫೋಟೋ ತೊಗೊತಾಯಿದ್ರು. ಮತ್ತು ರಾಕೇಶ್ ಬಂದ, ಅವನು ಇದಕ್ಕೆ ಸ್ಪೋರ್ಟ್ಸಿಗೆ ಹೋಗಿದ್ದ. ಅವನು ಬಂದಮೇಲೆ ಅವನು ಕೇಕ್ ತಿನ್ನಿಸಿ ಫೋಟೋ ತೊಗೊಂಡ. ಆಮೇಲೆ ಇವ್ರಿಗಿನ ಗಿಫ್ಟ್ ಕೊಡ್ತಾ ಇದ್ದಾಳೆ ಇವಾಗ ಮಾನ್ವಿ. ಗಿಫ್ಟ್ ತೊಗೊಂಡು ಇವಾಗ ಅರಿತಾ ಇದ್ದಾರೆ. ಆಕೆಗೆ ಅರಿಯಕ್ಕೆ ಬರ್ತಾಯಿಲ್ಲ ರಂಜಿತಾಗ, ಹಂಗಾಗಿ ಇವರೇ ಅರಿದು ತೋರಿಸ್ತಾಯಿದ್ರು. ನಾನು ಬೈದೆ, ಅವಳು ಕೈಗೆ ಕೊಡ್ರಿ ಅಂದ್ರೆ ಅವಳಿಗೆ ಬರಲ್ಲ ಅಂತಂದ್ಲು. ಹಂಗಾಗಿ ಐಶು ಚಾಕ್ಲೇಟ್ ತೊಗೊಂಬಂದ್ಲು, ಮಾನ್ವಿ ಗಿಫ್ಟ್ ಮಾಡಿಸಿದ್ಲು ಆಕೆ ಫೋಟೋ ಹಾಕ್ಸ್ಬಿಟ್ಟು. ಹಂಗಾಗಿ ಇವಾಗ ಆಕೆ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾಳೆ ಮಾನ್ವಿ. ರಂಜಿತಾ ಫೋಟೋ ಈಗ ಬಂದೈತಿ ಅಂದರೆ 3 ಫೋಟೋ ಹಾಕ್ಸಿದ್ಲು. ರಂಜಿತಾ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ಲು ಅಂದ್ರೆ ಅದನ್ನು ಸಣ್ಣದು ಇಷ್ಟೇ ಇತ್ತು. ಸತಿ ಮಾನ್ವಿ ಬರ್ತಡೆಗ, ಈ ಸತಿ ಈಕೆ ಸಿಂಪಲ್ಲಾಗಿ ಮಾಡಿಸಿದಾಳೆ. ಅಂದ್ರೆ ಆಕೆ ರಂಜಿತಾ ಅಕ್ಕ ಸಾಕಿಷ್ಟೇ ಇರಲಿ, ಚೆನ್ನಾಗಿರ್ತೈತಿ, ಜಾಸ್ತಿ ದೊಡ್ಡದೇನು ಬೇಡ ಅಂದಿದ್ಲು. ಹಂಗಾಗಿ ಆಕೆ ಕಪ್ಪೊಳಗೆ ಫೋಟೋ ಬರುತ್ತಲ್ಲ ಅದನ್ನು ಮಾಡ್ಸಂತ ಹೇಳಿದ್ಲು. ಬೇಡ ಅಂತೇಳಿ ಇದನ್ನ ಫೋಟೋ ಮಾಡಿಸೈತೆ ಅಂದ್ರೆ ಚೆನ್ನಾಗೈತೆ. ಅವ್ರು ತಂದ್ರೆ ಚಾಕ್ಲೇಟ್ ತೊಗೊಂಡು ರಾಕೇಶ್ ಕೊಡಕತ್ತೇನ. ರಾಕೇಶ್ ಚಾಕ್ಲೇಟ್ ಕೊಡ್ತಾ ಇದ್ದಾನೆ. ಹೋಗಿ ಬರ್ತೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.